ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ, ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಈ ಸುಮಾರು 1.5 ವರ್ಷದಲ್ಲಿ ಇಡೀ ರಾಜ್ಯದಲ್ಲಿ ಸುಮಾರು 14,000 ಕೋಟಿ ರೂಪಾಯಿಗಳನ್ನ ನನ್ನ ಇಲಾಖೆಯಿಂದ ಕುಡಿಯುವ ನೀರಿಗೆ, ಯುಜಿಡಿಗೆ ಖರ್ಚು ಮಾಡಿರುವಂಥದ್ದು. ಇವತ್ತು ಬಹಳ ಕಾಂಗ್ರೆಸ್ ಪಕ್ಷದ ಕನಸಿನ ಯೋಜನೆಗಳು ಇವತ್ತು ಸಾಕಾರ ಆಗ್ತಾ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಸುಮಾರು 313 ಕೋಟಿ ರೂಪಾಯಿಗಳ ಕುಡಿಯುವ ನೀರಿನ ವ್ಯವಸ್ಥೆಗೆ ಇವತ್ತು ನಾವು ಶಂಕುಸ್ಥಾಪನೆಯನ್ನ ಮಾಡ್ತಾ ಇದ್ವಿ. ಮೊದಲನೇ ಭಾಗವಾಗಿ ಗೌರಿಬಿದನೂರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡ್ತಾ ಇದ್ವಿ. ನಿಮ್ಮ ಶಾಸಕರು ಪುಟ್ಟಸ್ವಾಮಿಗೌಡರ ಒಂದು ಒತ್ತಾಸೆಯಿಂದ, ಜಿಲ್ಲಾ ಉಸ್ತುವಾರಿ ಸಚಿವರಾದ ಸುಧಾಕರ್ ಅವರ ಒಂದು ಒತ್ತಾಸೆಯಿಂದ ಈ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೀನಿ. ಮಾನ್ಯ ಲೋಕಸಭಾ ಸದಸ್ಯರು ಸಹ ಬಂದಿದ್ದೀನಿ. ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ, ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ನೀರಿನ ಸಮಸ್ಯೆಗಳಿದ್ದಾವೆ, ಯಾಕಂದ್ರೆ ಕುಡಿಯುವ ನೀರು ಅಂದ್ರೆ ಮನುಷ್ಯನಿಗೆ ಅತ್ಯವಶ್ಯಕವಾಗಿ ಬೇಕಾಗಿರುವಂತಹ ಒಂದು ವಿಚಾರ. ಇದರಲ್ಲಿ ರಾಜಿ ಆಗೋ ಪ್ರಶ್ನೆ ಇಲ್ಲ. ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಸಾಹೇಬರ ಒಂದು ಸಹಕಾರದಿಂದ, ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದ ಸಹಕಾರದಿಂದ, ನಗರಸಭೆಗಳು ನಮಗೆ ಬರೋದ್ರಿಂದ 50% ರಾಜ್ಯ ಸರ್ಕಾರ ಹಾಗೂ 50% ಕೇಂದ್ರ ಸರ್ಕಾರ ಪಾಲುದಾರಿಕೆಯಲ್ಲಿ ಅಮೃತ್ 2 ಕಾರ್ಯಕ್ರಮವನ್ನ ನಾವು ಇಡೀ ರಾಜ್ಯದಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಸುಮಾರು 1.5 ವರ್ಷದಲ್ಲಿ ಇಡೀ ರಾಜ್ಯದಲ್ಲಿ ಸುಮಾರು 14,000 ಕೋಟಿ ರೂಪಾಯಿಗಳನ್ನ ನನ್ನ ಇಲಾಖೆಯಿಂದ ಕುಡಿಯುವ ನೀರಿಗೆ, ಯುಜಿಡಿಗೆ ಖರ್ಚು ಮಾಡಿರುವಂಥದ್ದು. ಮುಂಚೆ ಬಹಳಷ್ಟು ಒತ್ತಡ ಇದ್ದಾಗ್ಯೂ ಸಹ ಇದನ್ನ ಅನುಷ್ಠಾನ ತರಲಿಕ್ಕೆ ಬಹಳಷ್ಟು ಕಷ್ಟ ಆಗಿತ್ತು. ಆದರೆ ನಮ್ಮ ಸರ್ಕಾರದ ಒಂದು ಒತ್ತಾಸೆಯಿಂದ ಇವತ್ತು ಈ ಯೋಜನೆಗಳು ಸಾಕಾರ ಆಗಲಿಕ್ಕೆ ಬಹಳಷ್ಟು ಸಹಾಯ ಆಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಕುಡಿಯುವ ನೀರು ಎಲ್ಲರಿಗೂ ಸೇರಿದಂಥದ್ದು. ನನಗೆ ಈ ಗ್ರಾಮದ ಬಹಳಷ್ಟು ರೈತರು ನನ್ನನ್ನ ಭೇಟಿ ಮಾಡಿದ್ರು. ನಾನು ಹೇಳಿದೆ, ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಕುಡಿಯುವ ನೀರಿನ ಬವಣೆ ನೀಗಿಸ್ಲಿಕ್ಕೆ ನಾವು ಮುಂಚೂಣಿಯಲ್ಲಿರ್ತೇವೆ ಅಂತ. ಇವತ್ತು ವಾಟದ ಹೊಸಳ್ಳಿ ಕೆರೆ, ಈ ಸುತ್ತಮುತ್ತ ಕೆರೆಯಿಂದ ಬಹಳಷ್ಟು ರೈತರಿಗೆ ನೀರಿನ ಸರಬರಾಜು ಆಗ್ತಾ ಇತ್ತು, ವ್ಯವಸಾಯ ಮಾಡಲಿಕ್ಕೆ. ಆದ್ರೆ ಒಂದು ತಪ್ಪು ಕಲ್ಪನೆ ಇದೆ. ಇಲ್ಲಿ ಇರುವಂತಹ ನೀರನ್ನ ಸಂಪೂರ್ಣವಾಗಿ ತಗೊಂಡೋಗಿ ನಾವು ಗೌರಿಬಿದನೂರಿಗೆ ಕುಡಿಲಿಕ್ಕೆ ಕೊಡ್ತಾ ಇಲ್ಲ. ಪರ್ಸೆಂಟೇಜ್ ಇದೆ, ಒಂದಷ್ಟು ಪರ್ಸೆಂಟೇಜ್ ಇದೆ. ಎಷ್ಟು ಇಲ್ಲಿ ಚೀಫ್ ಇಂಜಿನಿಯರ್ ಎಷ್ಟು ಇಲ್ಲಿ ಎಷ್ಟು 104 145 ಇದೆ. ಅದರಲ್ಲಿ ನಾವು ಉಪಯೋಗಿಸುವಂಥದ್ದು 345ರಲ್ಲಿ ಬರೀ 143 ಯೂಸ್ ಮಾಡಿ ಇನ್ನು ಉಳಿದಿದ್ದು ಇಲ್ಲೇ ಬಿಡುವಂಥದ್ದು, ರೈತರಿಗೆ ಸಹಾಯ ಆಗಲಿ ಅಂತ. ಬರೀ ನಾವು ಗೌರಿಬಿದನೂರಿಗೆ ಮಾತ್ರ ಅಲ್ಲ, ಇದರ ಜೊತೆಯಲ್ಲಿ ಸಬ್ಬಳ್ಳಿ, ಮಾಪುರಹಳ್ಳಿ, ವಾಟದೋಸಹಳ್ಳಿ, ಕೆರೆ ಒಳಗಿನಹಳ್ಳಿ, ಮುಚ್ಚಲಹಳ್ಳಿ, ಗುರುಗುಂಟೆ, ಲಕ್ಷ್ಮೀಪುರ ಗ್ರಾಮಗಳು ಸಹ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡ್ತಾ ಇದ್ವಿ. ಮತ್ತೆ ಗೌರಿಬಿದನೂರಿನಲ್ಲಿ ಈ 8 ಹಳ್ಳಿಗಳು ಒಳಗೊಂಡಂತೆ ಸುಮಾರು 83,000 ಜನಕ್ಕೆ ಕುಡಿಯುವ ಯೋಜನೆ, ಇದು ನೀರಿನ ಯೋಜನೆಯನ್ನು ನಾವು ಮಾಡ್ತಾ ಇರೋದು. ಈ ಕುಡಿಯುವ ನೀರಿಗೆ ತಗೊಂಡೋದ್ರೆ ಕೆರೆ ಪೂರ್ತಿ ಖಾಲಿ ಆಗ್ತದೆ ಅಂತ ಏನು ಆತಂಕ ಇದೆ, ಅದನ್ನ ದಯವಿಟ್ಟು ಆತಂಕ ದೂರ ಮಾಡಲಿಕ್ಕೆ, ನಿಮಗೆ ಸಮಜಾಯಿಷಿ ಕೊಡ್ಲಿಕ್ಕೆ ನಾನು ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ನಮ್ಮ MLA ಅವರು ಮತ್ತೆ MP ಅವರು, ನಾವು 4 ಜನ